ಸಖತ್ ಟೇಸ್ಟ್ ಆಗಿರೋ ಒಂದು ಮಸಾಲೆ ದೋಸೆ ರೆಸಿಪಿ. ಫೈನಲಿ ನಮ್ಮ ಬೆಂಗಳೂರು ಹೋಟೆಲ್ಗಳಲ್ಲಿ ಸಿಗೋವಂತಹ ಟೇಸ್ಟ್ ಆಗಿರೋ ಮಸಾಲೆ ದೋಸೆ ರೆಸಿಪಿನ ಕ್ರ್ಯಾಕ್ ಮಾಡಿದ್ದೀನಿ. ಹೇಗೆ ಮಾಡೋದು ಅಂದರೆ, ಅಂಗಡಿಯಲ್ಲಿ ಸಿಗೋ ಇಡ್ಲಿ ರೈಸ್ ಏನಿರುತ್ತಲ್ಲ ಅದನ್ನು 1 ಗ್ಲಾಸಷ್ಟು ತೊಗೊಳ್ಳಿ. ಇನ್ನೊಂದು 1/4 ಗ್ಲಾಸಷ್ಟು ಕಡಲೆಕಾಳು, 1/4 ಸ್ಪೂನಷ್ಟು ಮೆಂತ್ಯನ ಚೆನ್ನಾಗಿ ತೊಳೆದ್ಬಿಟ್ಟು ಆಲ್ಮೋಸ್ಟ್ 8 ಅವರ್ಸ್ ನೆನೆಸಿ, ರುಬ್ಬಕ್ಕೂ 1 ಅವರ್ಗೆ ಮುಂಚೆ ನೀವು ಉದ್ದಿನಬೇಳೆನ ನೆನೆಸಿದ್ರೆ ಸಾಕು. ಇದನ್ನು ಗ್ರೈಂಡರಲ್ಲಿ ನೈಸಾಗಿ ರುಬ್ಬಿ ಓವರ್ನೈಟ್ ಫರ್ಮೆಂಟ್ ಮಾಡಲಿಕ್ಕೆ ಇಟ್ಟಾಯಿತು. ಈ ದೋಸೆನ ಮಾಡಲಿಕ್ಕೆ ನಾರ್ಮಲ್ ತವಾಗಳನ್ನ ಯೂಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನ್ ಸ್ಟಿಕ್ ತವನೆಲ್ಲ ಯೂಸ್ ಮಾಡಿದ್ರೆ ಆ ಕ್ರಿಸ್ಪಿನೆಸ್ ಆದರೂ ಸಿಗಲ್ಲ ಆ್ಯಂಡ್ ಆ ಟೆಕ್ಸ್ಚರು ಸಹ ಸಿಗಲ್ಲ. ಇದಕ್ಕೆ ಖಂಡಿತ ನಿಮಗೆ ಇಲ್ಲ ಕ್ಯಾಸ್ಟ್ ಐರನ್ ಇಲ್ಲ ನಾರ್ಮಲ್ ಐರನ್ ತವನೇ ನೀವು ಯೂಸ್ ಮಾಡಬೇಕು. ಅದಕ್ಕೋಸ್ಕರ ನಾನಿವತ್ತು ಹ್ಯೂಮನ್ ಹೈಡ್ರೋ ಬ್ರ್ಯಾಂಡ್ ಅವ್ರದ್ದು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಸೊ ಇದನ್ನು ಆಬ್ವಿಯಸ್ಲಿ ಫಸ್ಟ್ ಸೀಸ್ನಿಂಗ್ ಮಾಡಬೇಕು. ಚೆನ್ನಾಗಿ ಸೋಪಾಗಿ ಒಂದು ರೌಂಡ್ ತೊಳೆದ್ಬಿಡಿ. ತೊಳೆದು ಅದನ್ನೆಲ್ಲ ಚೆನ್ನಾಗಿ ಒರೆಸಿದ್ಮೇಲೆ 1 ಸ್ಪೂನ್ ಎಣ್ಣೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಸ್ಪ್ರೆಡ್ ಮಾಡಿ ಅರ್ಧ ಗಂಟೆ ಇಟ್ಟಾಯಿತು. ಓವರ್ ನೈಟ್ ಫರ್ಮೆಂಟ್ ಆಗಿರೋ ನಮ್ಮ ಈ ಹಸಿಟ್ಟು ಇಷ್ಟು ಪ್ಲಫಿಯಾಗಿ ಬಂದಿರಬೇಕು. ಆವಾಗ ನಮ್ಮ ಹಸಿಟ್ಟು ದೋಸೆ ಮಾಡಲಿಕ್ಕೆ ರೆಡಿ ಅಂತ ಅರ್ಥ. ಲೈಟ್ ಹ್ಯಾಂಡಾಗಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದು 8 ಸೌಟಷ್ಟು ಈ ಹಸಿಟ್ಟನ್ನ ಒಂದು ಚಿಕ್ಕ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ. ಇವಾಗ ಒಂದು ಚಿಕ್ಕ ಬೌಲಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು, 1 ಸ್ಪೂನಷ್ಟು ಮೈದಾ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ, ನೀರನ್ನು ಹಾಕಿ ಚೆನ್ನಾಗಿ ಗಂಟಬಾರ್ದಾಗಿ ಮಿಕ್ಸ್ ಮಾಡಿ. ಈ ಮಿಶ್ರಣನ ನಾವು ಎತ್ತಿಟ್ಟಿದ್ವಲ್ಲ ಆ ಹಸಿಟ್ಟೊಳಗೆ ದೋಸೆ ಹಸಿಟ್ಟೆಲ್ಲ ಹಾಕಿ ಲೈಟ್ ಹ್ಯಾಂಡಾಗಿ ಮತ್ತೆ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಪಕ್ಕದಲ್ಲಿ ಇಟ್ಬಿಡೋಣ. ಇವಾಗ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, 5ರಿಂದ 6 ಗುಂಟೂರು ಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಉಪ್ಪು, 2 ಬೆಳ್ಳುಳ್ಳಿ ಆ್ಯಂಡ್ ಚಿಕ್ಕ ಈರುಳ್ಳಿ, ಒಂದು ಚಿಕ್ಕ ಟೊಮ್ಯಾಟೊ ಒಂದನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ಇದ್ರ ಮೇಲೆ ಎಳ್ಳೆಣ್ಣೆ ಹಾಕ್ಕೊಂಡು ಚಪಾತಿ ಜೊತೆ ತಿನ್ನಿ, ಸಕ್ಕತ್ತಾಗಿರುತ್ತೆ. ಅಷ್ಟು ಟೇಸ್ಟ್ ಇತ್ತು ಈ ಚಟ್ನಿ. ಇವಾಗ ನಮ್ಮ ರೆಡ್ ಚಟ್ನಿರು ರೆಡಿ ಆಯಿತು. ನೆಕ್ಸ್ಟು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ನಾವು ನೆನೆಸಿಟ್ಟಿದ್ವಲ್ಲ ನಮ್ಮ ಕ್ಯಾಸ್ಟ್ ಐರನ್ ತವನ, ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಈ ರೀತಿ ಒಂದು ಬ್ರಷಲ್ಲಿ ಬ್ರಷ್ ಮಾಡಿ ತೊಳೆದು ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿ 1-2 ಸ್ಪೂನ್ ಎಣ್ಣೆ ಹಾಕಿ ರ್ಯಾಂಡಮಾಗಿ ಕಟ್ ಮಾಡಿರೋ ಒಂದು ನಾರ್ಮಲ್ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಅದ್ರ ಮೇಲೆ ನೀರನ್ನ ಈ ರೀತಿ ಸ್ಪ್ರೆಡ್ ಮಾಡಿ ಕಾಟನ್ ವೈಟ್ ಮುಸ್ಲಿನ್ ಕ್ಲಾತ್ನ ಯೂಸ್ ಮಾಡಿಬಿಟ್ಟು ಆ ಎಣ್ಣೆ ಆಯಿಲೆಲ್ಲ ಇನ್ನೂ ಒಂದು ರೌಂಡ್ ನೀಟಾಗಿ ಸ್ಪ್ರೆಡ್ ಮಾಡಿ ಎಕ್ಸಸ್ನೆಲ್ಲ ತೆಗಿತಾ ಇದ್ದೀನಿ. ಇವಾಗ ಮೀನ್ ವೈಲ್ ಮಸಾಲೆ ರೆಡಿ ಮಾಡಲಿಕ್ಕೆ ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆನ ಸಿಡ್ಸ್ಕೊಳ್ಳಿ. ಒಂದೇ ಒಂದು ಈರುಳ್ಳಿ ದೊಡ್ಡ ಸೈಜು, ಒಂದು ಸ್ವಲ್ಪ 2 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪನ್ನ ಫ್ರೈ ಮಾಡಿ ಅದು ಲೈಟಾಗಿ ಬ್ರೌನ್ ಕಲರ್ ಬಂದ ತಕ್ಷಣ ಅರಿಶಿನ, ಬೇಸಿಕ್ಕಿರೋ ಪೊಟ್ಯಾಟೊ, ಉಪ್ಪು, ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಆಗೋವರೆಗೂ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋಣ. ಈ ಪರ್ಫೆಕ್ಟ್ ಚಟ್ನಿ ರೆಸಿಪಿ ಹೇಳ್ತೀನಿ ಕೇಳಿ. ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಒಂದು 3 ಹಸಿಮೆಣಸಿನ್ಕಾಯಿ, 1 ಕೈ ಹಿಡಿಯಷ್ಟು ತೆಂಗಿನ ತುರಿ, ಕೊತ್ತಂಬರಿ, ಉಪ್ಪು ಆ್ಯಂಡ್ ಕಡಲೆಪಪ್ಪನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 2 ಮಿನಿಟ್ಸ್ ಫ್ರೈ ಮಾಡಿ ಆರಿದ್ಮೇಲೆ ಚಟ್ನಿ ರುಬ್ಬಿ ಇಟ್ಕೊಂಡ್ಬಿಡೋಣ. ಫೈನಲಿ ದೋಸೆ ಮಾಡೋ ಟೈಮ್ ಬಂತು. ಸೊ ನಾವು ಸೀಸನ್ ಮಾಡಿಕ್ಕಿರೋ ಹ್ಯೂಮನ್ ಹೈಡ್ರೋ ಈ ತವ ಏನಿತ್ತು ಅದನ್ನು ಗ್ಯಾಸ್ ಮೇಲೆ ಇಕ್ಕಿ ಹೈ ಫ್ಲೇಮಲ್ಲಿ ಹಸಿಟ್ಟನ್ನ ಸ್ಪ್ರೆಡ್ ಮಾಡಿ ಫಸ್ಟು ತುಪ್ಪನ ಚೆನ್ನಾಗಿ ಧಾರಾಳವಾಗಿ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಮ್ಮ ರೆಡ್ ಚಟ್ನಿ ಹಾಕಿ ನೋಡ್ಲಿಕ್ಕೆ ಏನು ಸಕ್ಕತ್ತಾಗಿದೆಲ್ಲ ಇದ್ರ ಮೇಲೆ ನಮ್ಮ ಮಸಾಲೆನ ಹಾಕಿ ಚೆನ್ನಾಗಿ ಈ ರೀತಿ ಗೋಲ್ಡನ್ ಕಲರ್, ಯೆಲ್ಲೋಯಿಶ್ ಕಲರ್ ಬಂದಿದ್ದ ತಕ್ಷಣ ಬಿಸಿ ಬಿಸಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಚಟ್ನಿ ಜೊತೆ ನೆಂಚ್ಕೊಂಡು ತಿನ್ನೋಡಿ. ಆ ಕ್ರಿಸ್ಪಿನೆಸ್, ಆ ಲೈಟ್ ಸ್ವೀಟ್ನೆಸ್ ಆ್ಯಂಡ್ ಟೇಸ್ಟ್ ಪರ್ಫೆಕ್ಟಾಗಿತ್ತು. ಖಂಡಿತ